ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋಲಿ ಬಂದ್ಬಿಟ್ಟು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆದ ಥಿಂಗನ್ನು ಮಾಡೋದು ಹೇಳ್ಕೊಂಡು ಕೊಡ್ತೀನಿ. ಅದೇನಂದರೆ ಲ್ಯಾಂಪ್. ನೈಟ್ ಲ್ಯಾಂಪು ಜಾಸ್ತಿ ಜನ ಮನೆಯಲ್ಲಿ ಇರಲ್ಲ. ಸೊ ಮನೇಲಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ. ನಾನು ಮಾಡ್ತಿರೋ ಲ್ಯಾಂಪ್ ಹೆಸರು ಬಂದ್ಬಿಟ್ಟು ಮೂನ್ ಲ್ಯಾಂಪ್ ಅಂತ. ಇದಕ್ಕೆ ಬೇಕಿರೋ ಮೆಟೀರಿಯಲ್ಸ್ ಏನಂದರೆ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಲ್ಯಾಂಪ್. ಈ ಥರ ಲ್ಯಾಂಪನ್ನು ನಾನು ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಈ ಥರ ಯೂಸು. ನೀವು LED ಅನ್ನು ಕೂಡ ತೊಗೊಬೋದು. ಸೊ ನಿಮ್ಮ ಮನೇಲಿರುವ ಈ ಥರ ಲ್ಯಾಂಪ್ಸು ಎಲ್ಲ ನೀವು ಯೂಸ್ ಮಾಡ್ಕೊಬೋದು. ಆಮೇಲೆ ನಿಮ್ಗೆ ಬೇಕಿರೋದು ಬಲೂನ್, ಗ್ಲೂ ಬೇಕು ಇದರಲ್ಲಿ. ಆಮೇಲೆ ಟಿಶ್ಯೂ ಪೇಪರ್ಸ್, ಒಂಥರ ಸ್ಪಾಂಜ್, ನಿಮ್ಗೆ ಪೇಂಟ್ ಬ್ರಷ್ ಕೂಡ ಸಾಕತ್ತೆ. ನಾನು ಪೇಂಟ್ ಬ್ರಷನ್ನು ಕೂಡ ತೊಗೊಂಡಿದ್ದೀನಿ. ಪ್ಯಾಲೆಟ್, ನೀವು ನಾರ್ಮಲ್ ಬೌಲನ್ನು ಕೂಡ ಯೂಸ್ ಮಾಡ್ಕೊಬೋದು. ಪೇಂಟು, ಆಮೇಲೆ ಐಸ್ ಕ್ರೀಮ್ ಸ್ಟಿಕ್ಸ್. ನೀವು ಇದ್ರ ಬದಲು ಟೂತ್ ಪಿಕ್ ಅನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ಲೆಟ್ ಸ್ಟಾರ್ಟ್ ಮೇಕಿಂಗ್ ಮೂನ್ ಲ್ಯಾಂಪ್. ಮೂನ್ ಲ್ಯಾಂಪ್. ಫಸ್ಟ್ ಬಂದ್ಬಿಟ್ಟು ನಾನು ಬಲೂನ್ ಅನ್ನ ಇನ್ಫ್ಲೇಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಸೊ ನಾನು ಬಲೂನ್ ಅನ್ನ ಇನ್ಫ್ಲೇಟ್ ಮಾಡ್ಕೊಂಡಿದ್ದೀನಿ. ನಾವ್ ಲೆಟ್ ಸ್ಟಾರ್ಟ್ ವಿತ್ ದ ವರ್ಕ್. ನಾನೀಗ ಪ್ಯಾಲೆಟ್ ಅನ್ನ ಯೂಸಲ್ಲಿ ತಗೊಂಡಿದ್ದೀನಿ. ನಮ್ಗೀಗ ವಾಟರ್ ಬೇಕು. ಆದರೆ ಫಸ್ಟ್ ನಾವು ಗ್ಲೂನ ಹಾಕೊಳ್ಳೋಣ, ಆಮೇಲೆ ವಾಟರನ್ನು ತಗೊಳ್ಳೋಣ. ಸೊ ಈ ಥರ ಸ್ವಲ್ಪ ಗ್ಲೂವನ್ನು ನೀವು ತಗೊಳ್ಬೇಕು. ಫಸ್ಟು ಸ್ವಲ್ಪ ಗ್ಲೂವನ್ನು ತಗೊಂಡಿದ್ದೀವಲ್ಲ, ಈಗ ಇದರಲ್ಲಿ ನಾವು ವಾಟರನ್ನು ಆ್ಯಡ್ ಮಾಡ್ಕೊಬೇಕು. ಸೊ ನಾನೀಗ ವಾಟರನ್ನು ಆ್ಯಡ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಅಂದರೆ ಮೀಡಿಯಮ್ ಲೆವೆಲಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿನೂ ಅಲ್ಲ, ಆಮೇಲೆ ಕಮ್ಮಿನೂ ಅಲ್ಲ. ನಾನೀಗ ಇದನ್ನು ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಪೇಂಟ್ ಬ್ರಷಿಂದ. ಏನಕ್ಕೆ ಬರೀ ಗ್ಲೂವನ್ನು ತಗೊಳ್ಳೋಣ ಅಂದರೆ, ನೀವು ಪೇಂಟ್ ಬ್ರಷಿಂದ ಹಾಕ್ತಾನೆ ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ, ಜಾಸ್ತಿ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಗ್ಲೂ ಕೂಡ ವೇಸ್ಟೇಜ್ ಆಗುತ್ತೆ. ಸೊ ನಾವು ಟಿಶ್ಯೂ ಪೇಪರ್ ಯೂಸ್ ಮಾಡ್ತಿರೋದ್ರಿಂದ ನಾವು ವಾಟರ್ನ ಹಾಕೊಟ್ಟಿದ್ದೀವಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಕಡೆ ಜಾಸ್ತಿ ಗ್ಲೂ ಬಿಟ್ಬಿಡೋದು, ಆಮೇಲೆ ಒಂದು ಕಡೆ ಜಾಸ್ತಿ ನೀರಾಗೋದು ಕೂಡ ಆಗಬಾರ್ದು. ಪ್ರಾಪರಾಗಿ ಮಿಕ್ಸ್ ಮಾಡ್ಕೊಬೇಕೆಲ್ಲ. ಈಗ ಬಂದ್ಬಿಟ್ಟು ಮೇನ್ ಮೆಥಡ್. ಬಲೂನನ್ನು ತಗೊಂಡ್ಬಿಟ್ಟು ಒಂದು ಟಿಶ್ಯೂ ಪೇಪರನ್ನು ತಗೊಳ್ಳಿ. ಫಸ್ಟು ಒಂದು ಕಡೆಯಿಂದ ಇದನ್ನು ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ಈ ಥರ ಹಿಕ್ಕೊಂಬಿಟ್ಟು, ನೀವು ಪೇಂಟ್ ಬ್ರಷ್ ಯೂಸ್ ಮಾಡಿದ್ರೆ ನೋಡಿ ಫಸ್ಟ್ ಒಂದು ಕಾರ್ನರ್ ಹಿಂಗೆ ಗ್ಲೂ ವಾಟರನ್ನು ತಗೊಂಡು ಈ ಥರ ಡ್ಯಾಪ್ ಮಾಡಿಕೊಂಡು ಆರಾಮಾಗಿ ಈ ಥರ ನೀವು ಮಾಡ್ಕೊಬೇಕು. ಒಂದು ಸೈಡಿಂದ ಇದನ್ನ ಹಾಕೊಳ್ಳಿ, ಮಧ್ಯದಿಂದ ಹಾಕೊಳ್ಳೋಕೆ ಹೋಗಿದ್ರೆ ಟಿಶ್ಯೂ ಪೇಪರನ್ನು ಹಿಕ್ಕೊಳ್ಳೋಕೆ ಆಗಲ್ಲ. ಈ ಥರಾನೇ ಫುಲ್ ಒಂದು 2 ಲೇಯರ್ಸ್ ಮಾಡಬೇಕು, ಫುಲ್ ಬಲೂನ್ ಕವರ್ ಮಾಡೋ ಥರ. ಆಮೇಲೆ ಇಲ್ಲಿ ಗ್ಲೂ ಇದಾಗಬಾರ್ದು ಅಂತ ನೀವು ಇಲ್ಲಿ ಕಮ್ಮಿ ಯೂಸ್ ಮಾಡಿಕೊಂಡ್ರೆ ಇದು ನೀಟಾಗಿ ಅಂಟಲ್ಲ. ಆಮೇಲೆ ಲಾಸ್ಟಲ್ಲಿ ನಿಮ್ಮ ಬಲೂನ್ ಕೂಡ ನೀಟಾಗಿ ಇದಾಗಲ್ಲ. ಸೊ ನೀವು ನೀಟಾಗೆ ಯೂಸ್ ಮಾಡ್ಕೊಬೇಕು. ಇದನ್ನು ಎಷ್ಟು ಬೇಕು ಅಷ್ಟನ್ನು ಹಾಕೊಬೇಕು. ಜಾಸ್ತಿ ಕಮ್ಮಿ ಮಾಡೋದು ಇಲ್ಲಾಂದರೆ ಜಾಸ್ತಿ ಮಾಡೋದನ್ನು ಮಾಡಬೇಡಿ. ಇದು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಈ ಥರ ಇನ್ನು ನಿಮ್ಗೆ ಯೂಸ್ಫುಲ್ ಏನಾನ ಬೇಕು, ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥರ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಈಗ ಫೈನಲಿ ನಂದು ಈ ಟಿಶ್ಯೂ ಪೇಪರನ್ನು ಬೆಲೂನ್ ಮೇಲೆ ಸಕ್ಸಸ್ಫುಲ್ ಆಗಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸೊ ಈಗ ಈ ಥರನೇ ಕಾಣಿಸುತ್ತೆ. ಆದರೆ ನಾನು ಇದನ್ನೆಲ್ಲ ಕವರ್ ಮಾಡಿಬಿಟ್ಟು ನಿಮಗೆ ನಾನು ಲಾಸ್ಟ್ ಫೈನಲ್ ಲುಕ್ಕನ್ನು ನಿಮಗೆ ತೋರಿಸ್ತೀನಿ.
ಸೆಕೆಂಡ್ ಟಿಶ್ಯೂ ಪೇಪರ್ನ ಹೆಂಗೆ ಅಟ್ಯಾಚ್ ಮಾಡ್ಕೊಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಈ ಥರ ನಿಮ್ಮ ಫಸ್ಟ್ ಟಿಶ್ಯೂ ಪೇಪರ್ ಹತ್ರ ಒಂದಷ್ಟು ಈ ಥರ ಹತ್ರ ಇಟ್ಕೊಬೇಕು. ಈ ಥರ ಇಟ್ಕೊಂಡ್ಬಿಟ್ಟು ಫಸ್ಟ್ ಇಲ್ಲಿ ಸ್ಮಜ್ ಮಾಡಿ, ಗ್ಲೂ ವಾಟರ್ನ ತಗೊಂಡು ಇಲ್ಲಿ ಸ್ಮಜ್ ಮಾಡಿ ನೀಟಾಗಿ ಅಟ್ಯಾಚ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಥರ ನಾರ್ಮಲ್ ಆಗಿ ನೀವಿಲ್ಲಿ ಆರಾಮಾಗಿ ನಾನು ಆಗಲೇ ತೋರಿಸ್ದಲ್ಲ ಆ ಥರ ಮಾಡ್ಕೊಂಡ್ರೆ ಆಯಿತು. ನಾನೀಗ ಫುಲ್ ಒಂದು ರೌಂಡನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಮೇಲೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಈಗ ನಾನು ಏನಕ್ಕೆ ಒಂದು ಸೈಡಿಂದ ಹಾಕೊಳ್ಳಿ ಅಂದರೆ ಮಿಡಲಲ್ಲಿ ನೋಡಿ ಒಂದು ಟಿಶ್ಯೂ ಪೇಪರ್ ಹಾಕಿದ್ರೆ ಕರೆಕ್ಟ್ಗೆ ಎಲ್ಲ ಕಡೆನೂ ಬರುತ್ತೆ ನೋಡಿ. ಸೊ ಇದನ್ನು ಕೂಡ ಹಾಕೊಳ್ಳೋಣ. ಇದು ನೀವು ಕೂಡ ಮಾಡಿಬಿಟ್ಟು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಈಗ ಫೈನಲಿ ಇದನ್ನ ರೆಡಿ ಮಾಡಿದ್ದೀನಿ. ಫುಲ್ ನಾನು ಇದನ್ನ ಟಿಶ್ಯೂ ಪೇಪರಿಂದ ಕವರ್ ಮಾಡಿಬಿಟ್ಟಿದ್ದೀನಿ. ಸೊ ಬಲೂನ್ ಅನ್ನ ಫುಲ್ ಟಿಶ್ಯೂ ಪೇಪರಿಂದ ಕವರ್ ಮಾಡಿದ್ಮೇಲೆ ಇದನ್ನ ನಾವೀಗ ಡ್ರೈ ಆಗಕ್ಕೆ ಬಿಡಬೇಕು. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದಿಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್. ಸೊ ಇಲ್ಲಿ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರಿ, ಯಾಕಂದ್ರೆ ಇಲ್ಲಿಂದ ನಾವು ಪಾಪ್ ಮಾಡಬೇಕು ಅದಕ್ಕೆ. ಸೊ ನಮಗೆ ಇದು ನಾಳೆಗೆ ಯೂಸ್ ಆಗುತ್ತೆ. ನಾನೀಗ ಇದನ್ನ ಓವರ್ ನೈಟ್ ಫುಲ್ ಇದಕ್ಕೆ ಡ್ರೈ ಆಗಕ್ಕೆ ಬಿಡ್ತೀನಿ. ಆದರೆ ನಾವು ಈ ಥರನೇ ಇಕ್ಕಿದ್ವಿ ಅಂದರೆ ನಾವು ಫ್ಯಾನ್ ಕೂಡ ಆನ್ ಮಾಡ್ತೀವಲ್ಲ, ಸೊ ಅದು ಹಾರೋಗ್ಬಾರ್ದು ಅಂತ ನಾವೊಂದು ಸ್ಟ್ಯಾಂಡನ್ನು ಪ್ರಿಪೇರ್ ಮಾಡೋಣ. ಆಮೇಲೆ ಅದು ನಮಗೆ ಕೂಡ ಯೂಸ್ಫುಲ್ ಆಗಿರುತ್ತೆ. ಸೊ ಫಸ್ಟ್ ನಾವು ಇದನ್ನು ಏನು ಮಾಡೋಣ ಅಂದರೆ ಇದನ್ನು ಪ್ಯಾಲೆಟ್ ಮಾಡಿಕೊಳ್ಳೋಣ ಸ್ವಲ್ಪ ಹೊತ್ತಿಗೋಸ್ಕರ. ಸೊ ನಾವು ಇದ್ ಕಡೆ ಫೋಕಸ್ ಅನ್ನ ತಗೊಳ್ಳೋಣ. ಈಗ ನಾನು ಏನಕ್ಕೆ ನಿಮಗೆ ಈ ತರ ಐಸ್ ಕ್ರೀಮ್ ಸ್ಟಿಕ್ಸ್ ಅನ್ನ ತಗೊಳಕ್ಕೆ ಅಂದ್ರೆ ಈ ತರ ನಾವೀಗ ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನಾನು ಆಕ್ಚುಲಿ 4 ತಗೊಂಡಿದ್ದೀನಿ. ಸೊ ನಾವು ಇದನ್ನ ಈ ತರ ಸ್ಟ್ರಕ್ಚರ್ ಮಾಡ್ಕೊಂತೀನಿ. ನಾನು ಈ ತರ ಮಾಡ್ಕೊಂತೀನಿ. ನಾನು ಈ ತರ ಗ್ಲೂ ಅಪ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ಟ್ಯಾಂಡ್ ತರ ಪ್ಲೇಸ್ ಮಾಡ್ಕೊಂತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಗ್ಲೂಯಿಂಗ್. ನಾನು ಈ ಗ್ಲೂ ಅನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಇದು ಇನ್ನೂ ಚೆನ್ನಾಗಿ ಸ್ಟಿಕ್ ಆಗುತ್ತೆ. ನಾನೀಗ ಇದನ್ನ ಫುಲ್ ಸ್ಟ್ಯಾಂಡ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ಈಗ ನಾನು ಇದನ್ನ ವೈಟ್ ಪೇಂಟ್ ಅಲ್ಲಿ ಪೇಂಟ್ ಮಾಡ್ತೀನಿ. ಸೊ ಐ ಥಿಂಕ್ ಯೆಲ್ಲೋ ಆರ್ ವೈಟ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪೇಂಟ್ ಮಾಡಿದ್ರೆ ಇದೆರಡು ಕಲರನ್ನು ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಅಂತ. ಸೊ ನಾನು ಇದನ್ನು ಟ್ರೈ ಮಾಡ್ತೀನಿ. ಬಟ್ ಇದನ್ನು ಕೂಡ ನಾವೀಗ ಆರಕ್ಕೆ ಬಿಡೋಣ. ಸ್ವಲ್ಪ ಹೊತ್ತಾಗಿದ ಮೇಲೆ ಇದನ್ನು ಪೇಂಟ್ ಮಾಡಿಬಿಟ್ಟು ಇದನ್ನು ಈ ಲ್ಯಾಂಪನ್ನು ನಾವು ಪ್ಲೇಸ್ ಮಾಡ್ಕೊಬೋದು. ಸೊ ಮೀಟ್ ಯು ಟುಮಾರೋ. ಇದನ್ನ ಇಲ್ಲೇ ಬಿಡೋಣ ಅಂದ್ಕೊತಿದ್ದೀನಿ, ಯಾಕಂದ್ರೆ ಅದು ಕೂಡ ಒಣಗಬೇಕು ಇನ್ನ. ಸೊ ಇದನ್ನ ನಾವು ಈ 2 ವರ್ಕನ್ನು ಫಿನಿಶ್ ಮಾಡಿದ್ರೆ ನಮ್ಮ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮುಗಿಯುತ್ತೆ. ಮತ್ತೆ ಮೂನ್ ಲ್ಯಾಂಪ್ ಕೂಡ ರೆಡಿ ಇರುತ್ತೆ. ನಾವು ಇದೆರಡನ್ನ ರಾತ್ರಿ ಫುಲ್ಲು ಒಣಗಕ್ಕೆ ಬಿಡೋಣ. ನೆಕ್ಸ್ಟ್ ಮಾರ್ನಿಂಗ್ ಮೀಟ್ ಮಾಡ್ತೀನಿ. ಬಾಯ್. ಈಗ ಬಂದ್ಬಿಟ್ಟು ನೆಕ್ಸ್ಟ್ ಡೇ. ಈಗ ಎಲ್ಲ ಬಲೂನ್ ಎಲ್ಲ ಡ್ರೈ ಆಗಿದೆ. ಈಗ ನಾವು ಇದನ್ನ ಪಾಪ್ ಮಾಡಿಬಿಟ್ಟು
ಡೆಕೋರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ನನಗಂತೂ ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡೋದು ಜಾಸ್ತಿ ಇಷ್ಟ ಆಗುತ್ತೆ. ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ರೆ ನಾನು ಯೂಸ್ಫುಲ್ ಥರನೇ ಮಾಡ್ತೀನಿ. ನಾನೇನಾನ ಮಾಡಿದ್ರೆ ನಿಮಗೂ ಕೂಡ ಇನ್ಮೇಲೆ ಹೇಳ್ಕೊಂಡು ಕೊಡ್ತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ಮತ್ತು ನೀವು ಕೂಡ ಯೂಸ್ಫುಲ್ ಥಿಂಗ್ಸನ್ನು ಕಲಿಬೋದು. ನಮ್ಮ ಚಾನಲನ್ನು ಫಾಲೋ ಮಾಡಿದ್ರೆ ನಿಮಗೂ ಯೂಸ್ಫುಲ್ ಥಿಂಗ್ಸ್ ಕೂಡ ಗೊತ್ತಾಗುತ್ತೆ, ಆಮೇಲೆ ಹೆಂಗೆ ಮಾಡ್ಬೋದು ಅಂತ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಾನೀಗ ಇಲ್ಲಿ ಮಾರ್ಕರಿಂದ ಸ್ಕೆಚ್ ಹಾಕ್ಕೊತಿದ್ದೀನಿ ಸರ್ಕಲ್, ಯಾಕಂದರೆ ನಾನು ಇಲ್ಲಿ ಕಟ್ ಮಾಡಿಕೊಂಡ್ರೆ ನನಗೆ ಒಳಗಡೆ ಲೈಟ್ ಆಗೋದು ಸ್ವಲ್ಪ ಈಸಿ ಆಗುತ್ತೆ. ಈಗ ನಾನು ಇದನ್ನು ಕಟ್ ಮಾಡ್ಕೊತಿದ್ದೀನಿ. ನಾವು ಒಳಗಡೆ ಲ್ಯಾಂಪ್ ಹಾಕಕ್ಕೆ ಜಾಗ ಬೇಕಲ್ಲ, ಸೊ ಈ ಥರ ಕಟ್ ಮಾಡ್ಕೊಬೋದು ಈಸಿಯಾಗಿ. ನನಗಿದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಒಳಗಡೆ ಅದೇನೋ ವೈಟ್ ಕಾಣಿಸ್ತಿದೆ, ಇದನ್ನೆಲ್ಲ ಬಲೂನು. ಸೊ ಬಲೂನ್ ಈಗ ನಾನು ಆಚೆ ತಕೊಂಡಿದ್ದೀನಿ. ಸೊ ಇಲ್ಲಿ ಹೋಲ್ ಬಂದಿದೆ ಅಲ್ಲ, ಇದು ನಾನೇ ಸ್ವಲ್ಪ ಕಟ್ ಮಾಡಿಕೊಂಡೆ. ಸ್ವಲ್ಪ ಸ್ಟೇಬಲ್ ಆಗಿ ನಿಂತ್ಕೊಳ್ಳಿ ಅಂತ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ವೈಟ್ ಪೇಂಟ್ ಇಂದ ಪೇಂಟ್ ಮಾಡ್ಕೊತೀನಿ. ನೀವು ಈ ತರಾನೇ ಇಟ್ಕೊಬಹುದು, ಆದ್ರೆ ನನಗೆ ಚೆನ್ನಾಗಿ ಕಾಣಿಸ್ಬೇಕಂತ ಪೇಂಟ್ ಮಾಡ್ಕೊತಿದ್ದೀನಿ. ಇದನ್ನೀಗ ಸೈಡಲ್ಲಿ ಬರೋಣ. ನಾನೀಗ ವೈಟ್ ಪೇಂಟ್ ಇಂದ ಪೇಂಟ್ ಮಾಡ್ಕೊತಿದ್ದೀನಿ. ಸೊ ನೀಟಿಗೆ ಇದಕ್ಕೆ ಪೇಂಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಟಿಶ್ಯೂ ಪೇಪರ್ ಇಟ್ಕೊಳ್ಳೋಣ ಗಲಿ ಜಾಗದಲ್ಲಿ. ಈ ಥರ ನೀವು ಪೇಂಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದೇ ಅಲ್ಲ, ಆಮೇಲೆ ನಿಮಗೆ ಒಂದು ಲುಕ್ ಕೂಡ ಚೆನ್ನಾಗಿ ಬರುತ್ತೆ. ಮೂನ್ ಲ್ಯಾಂಪನ್ನು ನಾವಿನ್ನ ಡೆಕೋರೇಟ್ ಮಾಡ್ತೀವಿ, ಅದು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಇದನ್ನ ಫುಲ್ ವೈಟ್ ಇಂದ ಪೇಂಟ್ ಮಾಡ್ಕೊಂಡಿದ್ದೀನಿ. ನೀವು ಬೇರೆ ಪೇಂಟ್ ಇಂದನೂ ಪೇಂಟ್ ಮಾಡ್ಕೊಬಹುದು, ಆದ್ರೆ ವೈಟ್ ಇನ್ನ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಅನ್ನು ಕೂಡ ತಗೊಂಡಿದ್ದೀನಿ ಈ ತರದ್ದು. ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ಟು ಯಾವ ತರ ಕಲರ್ ಕಾಂಬಿನೇಷನ್ ಬರುತ್ತಂತ ನೋಡೋಣ. ಚೆನ್ನಾಗಿದ್ರೆ ಇದನ್ನ ಹಾಕೊಂತೀನಿ, ಇಲ್ಲಾಂದ್ರೆ ಇದೊಂದನ್ನೇ. ಇದು ನಾರ್ಮಲ್ ಲೈಟ್ ನೋಡಿ, ಅದೊಂದನ್ನೇ ಹಾಕಿದ್ರೆ ಈ ತರ ಇದೆ. ನಾನು ಇದನ್ನ ಕೂಡ ಈಗ ಒಳಗಡೆ ಹಾಕ್ತೀನಿ. ಇದು ಇನ್ನೂ ಚೆನ್ನಾಗಿ ಅನ್ನಿಸ್ತದೆ ನನಗೆ. ಸೊ ನಾನು ಇದು ಎರಡನ್ನು ಕೂಡ ಹಾಕೊತೀನಿ. ಸೊ ನಾವೀಗ ಆಚೆಗಡೆ ಕೂಡ ಡೆಕೋರೇಟ್ ಮಾಡ್ಕೊಬೇಕಲ್ಲ. ಸೊ ನಾನೇನು ಮಾಡ್ತೀನಿ, ಈಗ ಆಚೆಗಡೆ ನಾನು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಬೇಕಲ್ಲ. ಸೊ ನಾನು ಈಗ ಅದನ್ನ ಆಚೆ ತೆಗೆದ್ಬಿಟ್ಟು ಡೆಕೋರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದನ್ನ ಆಚೆ ಏನು ತೆಗೆಯೋದಪ್ಪ ಅಂದರೆ ನೋಡಿ ಈ ಥರ ಅಷ್ಟೆ, ಈ ಥರ ತೆಗಿಬೋದು ಆರಾಮಾಗೆ. ಈಗ ಇದೆರಡನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ನಾನು ಮಿರರ್ಸನ್ನು ಅಂಟಿಸ್ತೀನಿ. ಆಮೇಲೆ ನಾನು ಯೆಲ್ಲೋ ಪೇಂಟಿಂದ ಸ್ವಲ್ಪ ಪೇಂಟ್ ಮಾಡ್ಕೊತೀನಿ ಡಿಸೈನ್ಸು. ಸೊ ಆಗ ನಮಗೆ ಸೂಪರ್ ಆಗಿರುವ ಮೂನ್ ಲ್ಯಾಂಪ್ ರೆಡಿ ಆಗಿರುತ್ತೆ. ಈ ಥರ ಮಿರರ್ಸ್ ಇದೆ, ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಫ್ಲವರ್ಸು ಲೀವ್ಸನ್ನು ಎಲ್ಲ ನೀವು ಡೆಕೋರೇಷನ್ ಮಾಡ್ಕೊಬೋದು. ನಾನು ಇದನ್ನು ಯೂಸ್ ಮಾಡಿಕೊಂಡು ಇದ್ರ ಮೇಲೆ ನಾನು ಡೆಕೋರೇಷನ್ ಮಾಡ್ತಿದ್ದೀನಿ.
ಎಲ್ಲ ಒಂದು ಸೇಮ್ ಲೆವೆಲ್ಗೆ ಹಾಕೊಬೇಕು. ಒಂದು ಮೇಲೆ ಒಂದು ಕೆಳಗಡೆ ಹಾಕೊಂಡ್ಬಿಡ್ರಿ. ನಾನಿದು ಫುಲ್ ಡೆಕೋರೇಷನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಾನೀಗ ನೆಕ್ಸ್ಟ್ ರೌಂಡು ಸರ್ಕಲ್ಸನ್ನು ಕವರ್ ಮಾಡ್ತಿದ್ದೀನಿ. ಫಸ್ಟ್ ಎಲ್ಲ ನಾನು ಡೈಮಂಡನ್ನು ಹಾಕ್ಕೊಂಡೆ, ಈಗ ನಾನು ಸರ್ಕಲನ್ನು ಹಾಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗಲೇ ಫುಲ್ ಹಾಕೊಂಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋಣ. ಫುಲ್ ಡೈಮಂಡ್ ಆ್ಯಂಡ್ ಸರ್ಕಲ್ ಹಾಕಾಗಿದೆ. ಸೊ ಇನ್ನೂ ನಾನು ಆ್ಯಡ್ ಮಾಡ್ತೀನಿ. ಅಂದರೆ ನೋಡಿ ಇಷ್ಟೊತ್ತು ಮಾಡಿದ್ದು. ಸೊ ನೆಕ್ಸ್ಟ್ ಲೇಯರು ನಾನು ಏನು ಮಾಡೋಣ ಅಂತ ಅಂದ್ಕೊತಿದ್ದೆ, ಅದನ್ನೇ ಹುಡುಕ್ತಿದ್ದೀನಿ ಈಗ. ಯಾವ್ದು ಹಾಕ್ಕೊಳ್ಳಿ ಅಂತ. ಐ ಥಿಂಕ್ ನಾನು ಇದು ಲೀಫ್ ಟೈಪಲ್ಲಿರೋ ಮಿರರನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರಲ್ಲ. ಸೊ ಟಾಪಲ್ಲೇ ಮಿರರ್ ಇರಲಿ. ಇದನ್ನೇನು ಮಾಡ್ತೀನಿ ಗೊತ್ತಾ, ಒಂದು ಚಿಕ್ಕ ಸರ್ಕಲನ್ನು ತೊಗೊಳ್ಳೋಣ, ಈ ಥರ ಆ್ಯಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮಿಡಲಿಂದ ಆ್ಯಡ್ ಮಾಡೋಣ, ಮಧ್ಯದಲ್ಲಿ ಬೇರೆ ಡಿಸೈನ್ಸನ್ನು ಮಾಡೋಣ ಪೇಂಟಿಂದ. ಜಾಸ್ತಿ ಚಿಕ್ಕದಿದೆ, ಈ ಸರ್ಕಲ್ ನೋಡ್ಕೊಂಡು ಹಾಕೊಳ್ಳೋಣ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈ ಐಡಿಯಾ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಮಾಡಿ ಹೆಂಗಿದೆ ಇದು ಈ ಐಡಿಯಾ. ಅಂದರೆ ಐಡಿಯಾ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಇನ್ನೂ ಏನೇನು ಮಾಡ್ಬೋದು ಇದಕ್ಕೆ ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾನೀಗ ಇದನ್ನೆಲ್ಲ ಮುಗಿಸ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಫೈನಲ್ ಲುಕ್ಕನ್ನು ತೋರಿಸ್ತೀನಿ. ನಾನೀಗ ಇದನ್ನು ಫುಲ್ಲು ನೋಡ್ಬೋದು, ಫುಲ್ ಮಿರರ್ಸಿಂದ ಕವರ್ ಮಾಡ್ಕೊಂಡಿದ್ದೀನಿ. ಸೂಪರಾಗಿ ಕಾಣಿಸ್ತಿದೆ ಅಲ್ಲ. ನಾನೀಗ ಇದರೊಳಗಡೆ ಲೈಟನ್ನು ಇಟ್ಬಿಟ್ಟು ಚೆಕ್ ಮಾಡ್ತೀನಿ ಹೆಂಗಿರುತ್ತೆ ಅಂತ. ಬರೀ ಈ ಲೈಟನ್ನು ಇಟ್ಕೊಳ್ಳೋಣ ಫಸ್ಟು. ವಾವ್, ಈಗ ಇದನ್ನೇ ಇಟ್ಕೊಳ್ಳೋಣ. ದಿಸ್ ಇಸ್ ಕಲರ್ ಲ್ಯಾಂಪ್. ನಾನು ಈಗ ಲೈಟನ್ನು ಆಫ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ. ಈ ಥರ ಬರುತ್ತೆ ನೈಟ್ ಟೈಮಲ್ಲಿ. ಸೂಪರಾಗಿದೆ ಅಲ್ಲ. ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಅದು ಕಲರ್ ಬ್ಲಿಂಕ್ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ನಾನು ಇನ್ನೊಂದು ಲ್ಯಾಂಪನ್ನು ಹಾಕಿರೋದು ಉರಿಯುತ್ತೆ. ಸೊ ಈ ಥರ ನಾನು ಮಿರರ್ ಹಾಕಿದ್ದು ಚೆನ್ನಾಗೈತೆ ನೋಡಿ. ನಾನು ಇನ್ನೂ ಇದ್ರ ಮೇಲೆ ಎಲ್ಲೋ ಪೇಂಟನ್ನು ಹಾಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ. ಸೊ ಹಾಕೋಣ ಬೇಡ ನೋಡೋಣ. ಆದರೆ ನಾನೀಗ ಫಸ್ಟ್ ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳೋಣ ಇದನ್ನು. ಈ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡ್ರೆ ಈ ಥರ ನಮಗೆ ರಿಸಲ್ಟ್ಸ್ ಬಂದಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಬೇಕು. ಸೂಪರ್ ಆಗಿರೋ ಕ್ರಾಫ್ಟ್ ಇದು. ಯೂಸ್ಫುಲ್ ಆಗೂ ಇರುತ್ತೆ, ಸುಮ್ಮನೆ ಮಾಡೋದಲ್ಲ, ಯೂಸ್ಫುಲ್ ಇದು. ಸೊ ಈ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಹೇಳಿ. ಬಾಯ್, ಮೀಟ್ ಯು ಆಲ್ ಇನ್ ಅನದರ್ ವಿಡಿಯೋ. ನಿಮ್ಗೆ ಯಾವ್ದಾನ ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬೇಕಂದರೆ ನೀವು ಕಮೆಂಟ್ ಮಾಡಿ. ನಾನು ಈ ಥರನೇ ಇನ್ನೂ ಯೂಸ್ಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ರಾಫ್ಟನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಬಾಯ್, ಮೀಟ್ ಯು ಆಲ್ ಇನ್ ಅನದರ್